ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ವಿದ್ಯುತ್ ಗುಲಾಬ್ ಅಂತಂದ್ರೆ RSS ಕಚೇರಿ ಭಾಗವಹಿಸ್ತಾರೆ. ಆ ಚಿಲ್ಲರೆ ಮಾತಿಗೆ, ಪ್ರಿಯಾಂಕಾ ಖರ್ಗೆ ಅಂತ ಚಿಲ್ಲರೆ ಮಾತಿಗೆ ನಾನು ಉತ್ತರ ಕೊಡಲ್ಲ. ಬಹಳ ಚಿಲ್ಲರೆ. ಯಾಕೆಂದರೆ ಅಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಒಳ್ಳೆ ರಾಜಕಾರಣಿ. ನಾನು ಅವ್ರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವ್ರು ತೊಗೊಂಡಿರೋಂಥ ರೋಲ್ ಬಗ್ಗೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ ದೇಶ. ಅವ್ರು ಹೇಳಿರೋಂಥ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ. ಅಂಥ ಹೊಟ್ಟೆನಲ್ಲಿ ಇಂಥ ಹುಳ ಹುಟ್ಟಿದೆಯಲ್ಲ ಅನ್ನೋದು ನಂಗೆ ಬೇಸರ ಅಷ್ಟೇನೆ. ಅದಕ್ಕೆ ಉತ್ತರ ಕೊಡಲ್ಲ ನಾನು. ಎಸ್ ಸರ್. 15ಕ್ಕ ನನ್ನ ಕಾನೂನುಬದ್ಧ ಏನು ಮಾಡಬೇಕಾಗುತ್ತೆ ಮಾಡ್ತೀನಿ. ಅದಕ್ಕೇನು ಪ್ರತಿ ಅಕ್ಷರಕ್ಕೂ ನಿಮ್ಗೆ ಉತ್ತರ ಕೊಡ್ಬೇಕಾ? ಅವಶ್ಯಕತೆ ಇಲ್ಲಲ್ಲ. ನಾನು ಕಾನೂನುಬದ್ಧವಾಗಿ ನನಗಷ್ಟು ಇವತ್ತಿನ ತನಕ ಈ ಕಾಂಗ್ರೆಸ್ನವ್ರದ್ದು ವಿರುದ್ಧ ಸಾಕಷ್ಟು ಪ್ರಯತ್ನಗಳು ನಡೆಸಿದ್ದೇನೆ. ಕಾನೂನುಬದ್ಧವಾಗಿ ಏನೇನು ಬೇಕೋ ಅದನ್ನು ಮಾಡ್ತೇನೆ. ಇದರಲ್ಲಿ ಯಶಸ್ವಿ ಕೂಡ ಆಗ್ತೇನೆ. ಏನು ಬೇಕಾದ್ರೂ ನಾನು ಅದಕ್ಕೆ ಹೇಳಿದ್ನಲ್ಲ, ಕಾನೂನುಬದ್ಧವಾಗಿ ಏನು ಬೇಕೋ ಅದನ್ನ ಮಾಡ್ತೇನೆ. ನೋಡಿ, ಈಶ್ವರಪ್ಪ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅವರ ಸಂಸ್ಕೃತಿಯನ್ನು ಭಾಳ ಚೆನ್ನಾಗಿ ಎದ್ದು ತೋರಿಸ್ತಾ ಇದೆ. ಅವ್ರು ಹೇಳಿದ್ದೆಲ್ಲನೂ ಕೂಡ ಯಾರು ನಾನು ಹೇಳ್ದಂಗೆ ಅವರ ಮಾತಿಗೆ BJP ಅವರೇ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಾವು ಯಾಕೆ ಕೊಡಬೇಕು? ಏನಾದರೂ ಬಾಯಿ ಪಡ್ಕೊಳ್ಳಿ, ಎಲ್ಲನ ಬಟ್ಟೆ ಹರ್ಕೊಳ್ಳಿ, ನನಗೇನು ಮಾಡೋದಿದೆ? ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಜನರ ಸೇವೆ ಮಾಡಬೇಕಾಗಿದೆ ಅಷ್ಟೇ. ಇಷ್ಟೇ ರಾಜಾರೋಷವಾಗಿ ದಯವಿಟ್ಟು ಹೋಗಿ ಕೇಂದ್ರ ಸರ್ಕಾರದ ಹತ್ರ ಗುಡುಗಿರಿ. ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡಿ. ನಾನು ಕೆಟ್ಟ ಹುಳನೋ ಒಳ್ಳೆ ಹುಳನೋ ತೊಗೊಂಡು ನಿಮ್ಗೇನು ಮಾಡೋದಿದೆ? ನಮ್ಮ ತಂದೆ ತಾಯಿ ತಾನೇ ಸಂಭಾಳಿಸ್ತಾ ಇರೋದು. ನಮಗೆ ಚಿತ್ತಾಪುರ ಜನರು ತಾನೇ ಆಶೀರ್ವಾದ ಮಾಡ್ತಾ ಇರೋದು. ನಿಮ್ಗೆ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ BJP ಅವರು? ಅದು ಹೇಳಿ. ಇವರಿಗೆ ಪದೇ ಪದೇ ಚಟ ಆಗಿಬಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಮೆದುಳಿಗೆ ನಾಲ್ಗೆ ಕನೆಕ್ಷನ್ ಇಲ್ಲ ಅಂತ ಪದೇ ಪದೇ ತೋರಿಸ್ತಾ ಇದ್ದಾರೆ. ನಿಮ್ಮ ಹಿರಿತನಕ್ಕೆ ಗೌರವ ಕೊಟ್ಟು ನೀವು ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇರೆ ಭಾಷೆನಲ್ಲೇ ಅರ್ಥ ಆಗುವಂತೆ ಇದ್ದರೆ ಮರಿಬೇಡಿ, ನನ್ನ ಮೈನಲ್ಲೂ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ವಿದ್ಯುತ್ ಗುಲಾಬ್ ಅಂತಂದ್ರೆ RSS ಕಚೇರಿ ಭಾಗವಹಿಸ್ತಾರೆ. ಆ ಚಿಲ್ಲರೆ ಮಾತಿಗೆ, ಪ್ರಿಯಾಂಕಾ ಖರ್ಗೆ ಅಂತ ಚಿಲ್ಲರೆ ಮಾತಿಗೆ ನಾನು ಉತ್ತರ ಕೊಡಲ್ಲ. ಬಹಳ ಚಿಲ್ಲರೆ. ಯಾಕೆಂದರೆ ಅಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಒಳ್ಳೆ ರಾಜಕಾರಣಿ. ನಾನು ಅವ್ರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವ್ರು ತೊಗೊಂಡಿರೋಂಥ ರೋಲ್ ಬಗ್ಗೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ ದೇಶ. ಅವ್ರು ಹೇಳಿರೋಂಥ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ. ಅಂಥ ಹೊಟ್ಟೆನಲ್ಲಿ ಇಂಥ ಹುಳ ಹುಟ್ಟಿದೆಯಲ್ಲ ಅನ್ನೋದು ನಂಗೆ ಬೇಸರ ಅಷ್ಟೇನೆ. ಅದಕ್ಕೆ ಉತ್ತರ ಕೊಡಲ್ಲ ನಾನು. ಎಸ್ ಸರ್. 15ಕ್ಕ ನನ್ನ ಕಾನೂನುಬದ್ಧ ಏನು ಮಾಡಬೇಕಾಗುತ್ತೆ ಮಾಡ್ತೀನಿ. ಅದಕ್ಕೇನು ಪ್ರತಿ ಅಕ್ಷರಕ್ಕೂ ನಿಮ್ಗೆ ಉತ್ತರ ಕೊಡ್ಬೇಕಾ? ಅವಶ್ಯಕತೆ ಇಲ್ಲಲ್ಲ. ನಾನು ಕಾನೂನುಬದ್ಧವಾಗಿ ನನಗಷ್ಟು ಇವತ್ತಿನ ತನಕ ಈ ಕಾಂಗ್ರೆಸ್ನವ್ರದ್ದು ವಿರುದ್ಧ ಸಾಕಷ್ಟು ಪ್ರಯತ್ನಗಳು ನಡೆಸಿದ್ದೇನೆ. ಕಾನೂನುಬದ್ಧವಾಗಿ ಏನೇನು ಬೇಕೋ ಅದನ್ನು ಮಾಡ್ತೇನೆ. ಇದರಲ್ಲಿ ಯಶಸ್ವಿ ಕೂಡ ಆಗ್ತೇನೆ. ಏನು ಬೇಕಾದ್ರೂ ನಾನು ಅದಕ್ಕೆ ಹೇಳಿದ್ನಲ್ಲ, ಕಾನೂನುಬದ್ಧವಾಗಿ ಏನು ಬೇಕೋ ಅದನ್ನ ಮಾಡ್ತೇನೆ. ನೋಡಿ, ಈಶ್ವರಪ್ಪ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅವರ ಸಂಸ್ಕೃತಿಯನ್ನು ಭಾಳ ಚೆನ್ನಾಗಿ ಎದ್ದು ತೋರಿಸ್ತಾ ಇದೆ. ಅವ್ರು ಹೇಳಿದ್ದೆಲ್ಲನೂ ಕೂಡ ಯಾರು ನಾನು ಹೇಳ್ದಂಗೆ ಅವರ ಮಾತಿಗೆ BJP ಅವರೇ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಾವು ಯಾಕೆ ಕೊಡಬೇಕು? ಏನಾದರೂ ಬಾಯಿ ಪಡ್ಕೊಳ್ಳಿ, ಎಲ್ಲನ ಬಟ್ಟೆ ಹರ್ಕೊಳ್ಳಿ, ನನಗೇನು ಮಾಡೋದಿದೆ? ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಜನರ ಸೇವೆ ಮಾಡಬೇಕಾಗಿದೆ ಅಷ್ಟೇ. ಇಷ್ಟೇ ರಾಜಾರೋಷವಾಗಿ ದಯವಿಟ್ಟು ಹೋಗಿ ಕೇಂದ್ರ ಸರ್ಕಾರದ ಹತ್ರ ಗುಡುಗಿರಿ. ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡಿ. ನಾನು ಕೆಟ್ಟ ಹುಳನೋ ಒಳ್ಳೆ ಹುಳನೋ ತೊಗೊಂಡು ನಿಮ್ಗೇನು ಮಾಡೋದಿದೆ? ನಮ್ಮ ತಂದೆ ತಾಯಿ ತಾನೇ ಸಂಭಾಳಿಸ್ತಾ ಇರೋದು. ನಮಗೆ ಚಿತ್ತಾಪುರ ಜನರು ತಾನೇ ಆಶೀರ್ವಾದ ಮಾಡ್ತಾ ಇರೋದು. ನಿಮ್ಗೆ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ BJP ಅವರು? ಅದು ಹೇಳಿ. ಇವರಿಗೆ ಪದೇ ಪದೇ ಚಟ ಆಗಿಬಿಟ್ಟಿದೆ.
ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಮೆದುಳಿಗೆ ನಾಲ್ಗೆ ಕನೆಕ್ಷನ್ ಇಲ್ಲ ಅಂತ ಪದೇ ಪದೇ ತೋರಿಸ್ತಾ ಇದ್ದಾರೆ. ನಿಮ್ಮ ಹಿರಿತನಕ್ಕೆ ಗೌರವ ಕೊಟ್ಟು ನೀವು ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇರೆ ಭಾಷೆನಲ್ಲೇ ಅರ್ಥ ಇದ್ದರೆ ಮರಿಬೇಡಿ, ನನ್ನ ಮೈನಲ್ಲೂ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಅಂತಂದ್ರೆ RSS ಕಚೇರಿ ಬಾಗಿಲಾಗ್ತದೆ. ಆ ಚಿಲ್ಲರೆ ಮಾತಿಗೆ, ಪ್ರಿಯಾಂಕಾ ಖರ್ಗೆ ಅಂತ ಚಿಲ್ಲರೆ ಮಾತಿಗೆ ನಾನು ಉತ್ತರ ಕೊಡಲ್ಲ. ಬಹಳ ಚಿಲ್ಲರೆ. ಯಾಕಂದರೆ ಅಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಒಳ್ಳೆ ರಾಜಕಾರಣಿ. ನಾನು ಅವ್ರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಅವ್ರು ತೊಗೊಂಡಿರೋಂಥ ರೋಲ್ ಬಗ್ಗೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ ದೇಶ. ಅವ್ರು ಹೇಳಿರೋಂಥ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ. ಅಂಥ ಹೊಟ್ಟೆನಲ್ಲಿ ಇಂಥ ಹುಳ ಹುಟ್ಟಿದೆಯಲ್ಲ ಅನ್ನೋದು ನಂಗೆ ಬೇಸರ ಅಷ್ಟೇನೆ. ಅದಕ್ಕೆ ಉತ್ತರ ಕೊಡಲ್ಲ ನಾನು. ಎಸ್ ಸರ್. 15ಕ್ಕ ನನ್ನ ಕಾನೂನುಬದ್ಧ ಏನು ಮಾಡಬೇಕಾಗತ್ತೆ ಮಾಡ್ತೀನಿ. ಅದಕ್ಕೇನು ಪ್ರತಿ ಅಕ್ಷರಕ್ಕೂ ನಿಮ್ಗೆ ಉತ್ತರ ಕೊಡ್ಬೇಕಾ? ಅವಶ್ಯಕತೆ ಇಲ್ಲಲ್ಲ. ನಾನು ಕಾನೂನುಬದ್ಧವಾಗಿ ನನಗಷ್ಟು ಇವತ್ತಿನ ತನಕ ಈ ಕಾಂಗ್ರೆಸ್ನವ್ರದ್ದು ವಿರುದ್ಧ ಸಾಕಷ್ಟು ಪ್ರಯತ್ನಗಳು ನಡೆಸಿದ್ದೇನೆ. ಕಾನೂನುಬದ್ಧವಾಗಿ ಏನೇನು ಬೇಕೋ ಅದನ್ನು ಮಾಡ್ತೇನೆ. ಇದರಲ್ಲಿ ಯಶಸ್ವಿ ಕೂಡ ಆಗ್ತೇನೆ. ಏನು ಬೇಕಾದ್ರೂ ನಾನು ಅದಕ್ಕೆ ಹೇಳಿದ್ನಲ್ಲ, ಕಾನೂನುಬದ್ಧವಾಗಿ ಏನು ಬೇಕೋ ಅದನ್ನ ಮಾಡ್ತೇನೆ. ನೋಡಿ, ಈಶ್ವರಪ್ಪ ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅವರ ಸಂಸ್ಕೃತಿಯನ್ನು ಭಾಳ ಚೆನ್ನಾಗಿ ಎದ್ದು ತೋರಿಸ್ತಾ ಇದೆ. ಅವ್ರು ಹೇಳಿದ್ದೆಲ್ಲನೂ ಕೂಡ ಯಾರು ನಾನು ಹೇಳ್ದಂಗೆ ಅವರ ಮಾತಿಗೆ BJP ಅವರೇ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಾವು ಯಾಕೆ ಕೊಡಬೇಕು? ಏನಾದರೂ ಬಾಯಿ ಪಡ್ಕೊಳ್ಳಿ, ಎಲ್ಲನ ಬಟ್ಟೆ ಹರ್ಕೊಳ್ಳಿ, ನನಗೇನು ಮಾಡೋದಿದೆ? ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಜನರ ಸೇವೆ ಮಾಡಬೇಕಾಗಿದೆ ಅಷ್ಟೇ. ಇಷ್ಟೇ ರಾಜಾರೋಷವಾಗಿ ದಯವಿಟ್ಟು ಹೋಗಿ ಕೇಂದ್ರ ಸರ್ಕಾರದ ಹತ್ರ ಗುಡುಗಿರಿ. ಕರ್ನಾಟಕದವರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡಿ. ನಾನು ಕೆಟ್ಟ ಹುಳನೋ ಒಳ್ಳೆ ಹುಳನೋ ತೊಗೊಂಡು ನಿಮ್ಗೇನು ಮಾಡೋದಿದೆ? ನಮ್ಮ ತಂದೆ ತಾಯಿ ತಾನೇ ಸಂಭಾಳಿಸ್ತಾ ಇರೋದು, ನಮಗೆ ಚಿತ್ತಾಪುರ ಜನರು ತಾನೇ ಆಶೀರ್ವಾದ ಮಾಡ್ತಾ ಇರೋದು. ನಿಮ್ಗೆ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ BJP ಅವರು? ಅದು ಹೇಳಿ. ಇವರಿಗೆ ಪದೇ ಪದೇ ಚಟ ಆಗಿಬಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಮೆದುಳಿಗೆ ನಾಲ್ಗೆ ಕನೆಕ್ಷನ್ ಇಲ್ಲ ಅಂತ ಪದೇ ಪದೇ ತೋರಿಸ್ತಾ ಇದ್ದಾರೆ. ನಿಮ್ಮ ಹಿರಿತನಕ್ಕೆ ಗೌರವ ಕೊಟ್ಟು ನೀವು ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇರೆ ಭಾಷೆನಲ್ಲೇ ಅರ್ಥ ಇದ್ದರೆ ಮರಿಬೇಡಿ, ನನ್ನ ಮೈನಲ್ಲೂ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ.